ವೀಕ್ಷಕರೇ ನಮಸ್ಕಾರ. ಮೊನ್ನೆ ಅಷ್ಟೇ ನೋಡಿ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಆರ್ಥಿಕತೆ ಸತ್ತು ಹೋಗಿದೆ, ಇಂಡಿಯನ್ ಎಕಾನಮಿ ಈಸ್ ಡೆಡ್, ಭಾರತ ಆರ್ಥಿಕತೆ ಸತ್ತು ಹೋಗಿದೆ ಅಂತ ಜಾಗತಿಕ ವೇದಿಕೆಗಳಲ್ಲಿ ನಿಂತು ಮಾತನಾಡುವ ಮೂಲಕ ಭಾರತದ ಘನತೆಗೆ ಧಕ್ಕೆ ತರುವಂತ ಕೆಲಸ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಿದ್ರು. ನೋಡಿ, ಅಮೆರಿಕದ ಮಾತು ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಳಲಿಲ್ವೋ, ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಯಲ್ಲಿ ಅದೇ ರೀತಿ ರಷ್ಯಾದಿಂದ ತೈಲ ತರಿಸಿಕೊಳ್ಳಬಾರದು ಅಂತ ಟ್ರಂಪ್ ಯಾವಾಗ ಭಾರತದ ಮೇಲೆ ಒತ್ತಡ ಹೇರಿಸಿದ್ರು, ಈ ಒತ್ತಡಕ್ಕೆ ಬಗ್ಗದಿದ್ದಾಗ, ಟ್ರಂಪ್ ಮಾತು ಮೋದಿ ಅವರು ಕೇಳದಿದ್ದಾಗ ಜಾಗತಿಕ ವೇದಿಕೆಗಳಲ್ಲಿ ನಿಂತು ಭಾರತ ಗೌರವವನ್ನು ಕಳೆಯುವಂತ ಕೆಲಸ, ಭಾರತ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ, ಹೀನ ಕೆಲಸಕ್ಕೆ ಟ್ರಂಪ್ ಮುಂದಾಗಿದ್ರು. ಇಂಡಿಯಾ ಆರ್ಥಿಕತೆ ಸತ್ತು ಹೋಗಿದೆ, ಭಾರತ ಎಕಾನಮಿ ಡೆಡ್ ಅಂತ ಹೇಳ್ತಾ ಇದ್ದ. ಈ ಮೂಲಕ ಭಾರತದ ವಿರುದ್ಧ ಒಂದು ಅಗೆತನವನ್ನು ಕೂಡ ಸಾಧಿಸುತ್ತಿದ್ರು ಟ್ರಂಪ್. ಈಗಲೂ ಕೂಡ ಅದು ಮುಂದುವರೆದಿದೆ. ಯಾಕಂದ್ರೆ ಈಗಾಗಲೇ ಭಾರತದ ಮೇಲೆ 25% ಪ್ರತಿಸುಂಕ ಹಾಗೂ ರಷ್ಯಾದಿಂದ ತೈಲ ತರಿಸಿಕೊಳ್ಳುವುದಕ್ಕೆ 25% ದಂಡ, ಒಟ್ಟು 50% ಸುಂಕ ವಿಧಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್. ಇದೆಲ್ಲದರ ಹೊರತಾಗಿ ಕೂಡ ಭಾರತ ಮೊನ್ನೆಯಷ್ಟೇ ಯುರೋಪಿಯನ್ ಒಕ್ಕೂಟದ ಜೊತೆ, ಅಂದ್ರೆ 27 ದೇಶಗಳು ಇರ್ತಕ್ಕಂಥ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಆಲ್ ಡೀಲ್ ಅಂತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಯುರೋಪಿಯನ್ ಒಕ್ಕೂಟ ಹಾಗೂ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಇಡೀ ಜಗತ್ತೇ ತಮ್ಮತ್ತ ತಿರುಗುವಂತೆ ಮಾಡಿವೆ. ಅಷ್ಟೇ ಅಲ್ಲ, ಇದೊಂದು ಚಾರಿತ್ರಿಕವಾದಂತದ್ದು, ಇದೊಂದು ಐತಿಹಾಸಿಕ ಒಪ್ಪಂದ. ಅದರಲ್ಲೂ ವಿಶೇಷವಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಬಹುದೊಡ್ಡ ತಿರುಗೇಟನ್ನೇ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ನೋಡಿ, ಎಲ್ಲಾ ಒಪ್ಪಂದಗಳ ತಾಯಿ, ಮದರ್ಸ್ ಆಫ್ ಆಲ್ ಡೀಲ್ಸ್ ಎಂಬ ಹೆಸರು ಕೂಡ ಈ ಒಪ್ಪಂದಕ್ಕೆ ಕೊಡಲಾಗಿದೆ. ಅಂದ್ರೆ ಎಲ್ಲಾ ಒಪ್ಪಂದಗಳ ತಾಯಿ, ಎಲ್ಲಾ ಒಪ್ಪಂದಗಳಿಗಿಂತ ಮಿಗಿಲಾದದು ಅಂತ ಹೇಳುವ ಮೂಲಕ, ಆ ಹೆಸರಿನಲ್ಲಿ ಒಂದು ಒಪ್ಪಂದವನ್ನು ಮಾಡುವ ಮೂಲಕ ಅಮೆರಿಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸರಿಯಾದ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯುರೋಪಿಯನ್ ಒಕ್ಕೂಟ ಹಾಗೂ ಭಾರತ ನಡುವೆ ಆದಂತ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಉಭಯ ದೇಶಗಳಿಗೆ ಆಗುವ ಲಾಭವೇನು? ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನೇರ ಸಂದೇಶ ಕಳಿಸಿದ್ರ? 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತ ಈ ಒಂದು ಒಪ್ಪಂದ ಏಕಾಏಕಿ ಇಂಥ ನಿರ್ಧಾರಕ್ಕೆ ಬರುವುದಕ್ಕೆ ಕಾರಣವಾದರೂ ಏನು, ಮತ್ತು ಯುರೋಪಿಯನ್ ಒಕ್ಕೂಟಕ್ಕೆ ಭಾರತದ ಜೊತೆ ಮಾಡಿಕೊಂಡ ಒಪ್ಪಂದದಿಂದ ಆಗುವಂತಹ ಲಾಭವಾದರೂ ಏನು? ನೋಡಿ, ಕಳೆದ 20 ವರ್ಷಗಳಿಂದ, ಅಂದ್ರೆ 2 ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದಂತ ಯುರೋಪಿಯನ್ ಒಕ್ಕೂಟ ಮತ್ತು ಭಾರತ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮೊನ್ನೆ ಅಷ್ಟೇ, ಕಳೆದ 3 ದಿನಗಳ ಹಿಂದಷ್ಟೇ ಉಭಯ ದೇಶಗಳ ನಾಯಕರು ಸಹಿ ಹಾಕಿದ್ದಾರೆ. ಈ ಒಂದು ಚಾರಿತ್ರಿಕ ಒಪ್ಪಂದ ಇದಾಗಿದೆ, ಐತಿಹಾಸಿಕ ಒಪ್ಪಂದ ಇದಾಗಿದೆ. ಈ ಒಪ್ಪಂದದ ಮೂಲಕ ಉಭಯ ದೇಶಗಳಿಗೂ ಕೂಡ ಅನುಕೂಲವಾಗಲಿದೆ. ನೋಡಿ, ಒಂದು ಅಂದಾಜಿನ ಪ್ರಕಾರ ಯುರೋಪಿಯನ್ ಒಕ್ಕೂಟ ಜೊತೆ ಭಾರತ ಮಾಡಿಕೊಂಡಂತಹ ಈ ಒಪ್ಪಂದದಿಂದಾಗಿ 17 ಲಕ್ಷ ಕೋಟಿ ವ್ಯಾಪಾರ ವಹಿವಾಟು ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ನೋಡಿ, ಭಾರತ ಯುರೋಪಿಯನ್ ಒಕ್ಕೂಟದ ಜೊತೆ ಒಪ್ಪಂದ ಏನು ಮಾಡಿಕೊಂಡಿದ್ದಲ್ಲ, ವಾರ್ಷಿಕವಾಗಿ 17 ಲಕ್ಷ ಕೋಟಿ ವ್ಯಾಪಾರ ಉಭಯ ದೇಶಗಳ ನಡುವೆ ನಡೆಯಲಿದೆ ಅಂತ ಕೂಡ ಹೇಳಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಭಾರತದ ಜವಳಿ ಉದ್ಯಮಕ್ಕೆ ಇದು ಬಹುದೊಡ್ಡ ಬೂಸ್ಟು, ಅದೇ ರೀತಿ ಐಟಿ ಉದ್ಯಮಕ್ಕೆ, ಅದೇ ರೀತಿ ಫಾರ್ಮಾ ಸೆಕ್ಟರ್ಗೂ, ಅದೇ ರೀತಿ ಕೃಷಿ ಮತ್ತು ಇನ್ನಿತರ ಕ್ಷೇತ್ರಗಳಿಗೂ ಕೂಡ ಇದು ದೊಡ್ಡ ಬೂಸ್ಟ್ ಅನ್ನ ನೀಡಲಿದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಯಾವೆಲ್ಲ ಕ್ಷೇತ್ರಗಳಿಗೆ ಲಾಭ ತರಲಿದೆ ಅನ್ನುವುದಕ್ಕಿಂತ ಇವತ್ತು ಇಂಥದ್ದೊಂದು ಒಪ್ಪಂದ ಏರ್ಪಡುವುದಕ್ಕೆ ಕಾರಣವೇನು, ಅದೇ ರೀತಿ ಯುರೋಪಿಯನ್ ಒಕ್ಕೂಟಕ್ಕೆ ಭಾರತದ ಜೊತೆ ಮಾಡಿಕೊಂಡ ಒಪ್ಪಂದದಿಂದ ಆಗುವ ಲಾಭಗಳೇನು ಕುರಿತು ಎಂಬುದರ ಕುರಿತು ನಾನಿಲ್ಲಿ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿ ನೀಡಿದ್ದೇನೆ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ಒಕ್ಕೂಟದ ಜೊತೆ ಭಾರತ ಏಕಾಏಕಿ ದಿಢೀರಂತ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಪ್ರಮುಖವಾಗಿ 2 ರಿಂದ 3 ಕಾರಣಗಳಿವೆ. ನೋಡಿ, ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಭಾರತದ ಜೊತೆ ಒಂದು ಉತ್ತಮವಾದ ಒಡನಾಟವನ್ನು ಹೊಂದಿದ್ರು ಮತ್ತು ಉತ್ತಮವಾದ ಸಂಬಂಧ ಕೂಡ ಹೊಂದಿದ್ರು. ಆದ್ರೆ ಕಳೆದ ವರ್ಷ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿಗೆ ಅಧ್ಯಕ್ಷರಾಗಿ ಅಧಿಕಾರ ಹಿಡಿದ್ರು, ಆವಾಗಲಿಂದ ಭಾರತ ವಿರುದ್ಧ ಒಂದು ದ್ವೇಷ ಸಾಧಿಸುತ್ತಿದ್ದಾರೆ. ಅದೇ ರೀತಿ ಭಾರತ ವಿರುದ್ಧ ಭಾರತ ಸರಕುಗಳಿಗೆ 10% ಪ್ರತಿಸುಂಕ ಕೂಡ ವಿಧಿಸಿದ್ದಾರೆ. ಟ್ರಂಪ್ ಅವರ ಹುಚ್ಚುತನದ ನಿರ್ಧಾರಗಳಿಂದಾಗಿ ಭಾರತ ಆರ್ಥಿಕತೆಗೆ ಬಹುದೊಡ್ಡ ಹೊಡೆತ ಬಿದ್ದಿತ್ತು. ಅಷ್ಟೇ ಅಲ್ಲ, ಭಾರತ ಸರಕುಗಳಿಗೂ ಕೂಡ ಹೊಡೆತ ಬಿದ್ದಿತ್ತು, ಭಾರತ ಕಂಪನಿಗಳಿಗೂ ಕೂಡ ಬಹುದೊಡ್ಡ ಹೊಡೆತ ಬಿದ್ದಿತ್ತು. ಯದ್ವಾತದ್ವ ಹೇಳಿಕೆ ನೀಡುವ ಮೂಲಕ, ಯದ್ವಾತದ್ವ ಪ್ರತಿಸುಂಕ ದಂಡ ವಿಧಿಸುವ ಮೂಲಕ ಭಾರತ ಆರ್ಥಿಕತೆಗೆ ಒಂದು ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾಕ್ಕೆ ಎದುರೇಟು ಕೊಡಬೇಕು ಅಂತಲೇ
ಯುರೋಪಿಯನ್ ಒಕ್ಕೂಟದ ಜೊತೆಗೆ ನೆನೆಗುದಿಗೆ ಬಿದ್ದಂತ 2 ದಶಕಗಳಿಂದ ನೆನೆಗುದಿಗೆ ಬಿದ್ದಂತ ಈ ಒಂದು ಒಪ್ಪಂದಕ್ಕೆ, ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ನೇರವಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಂದೇಶ ಕಳಿಸಿದ್ದಾರೆ. ನೋಡಿ, ಟ್ರಂಪ್ ಅವರ ಉಚ್ಚಾಟದಿಂದ ಭಾರತ ಆರ್ಥಿಕತೆಗೆ ಹೊಡೆತ ಬೀಳ್ತಿತ್ತು. ಇದರಿಂದಾಗಿ ಯುರೋಪಿಯನ್ ಒಕ್ಕೂಟದ ಜೊತೆ ಒಪ್ಪಂದ ಮಾಡಿಕೊಳ್ಳುವುದರಿಂದ ಬಹುತೇಕ ಭಾರತದ ಸರಕುಗಳು ಯುರೋಪಿಯನ್ ಒಕ್ಕೂಟದ 27 ದೇಶಗಳಿಗೆ ರಫ್ತು ಆಗಲಿದೆ. ಆ ಮೂಲಕ ಮತ್ತೆ ಉತ್ಪಾದನಾ ವಲಯಕ್ಕೆ ಅದೇ ರೀತಿ ಭಾರತದ ಆರ್ಥಿಕತೆಗೆ ಇದು ಪೂರಕವಾಗಲಿದೆ. ನೋಡಿ, ಇಲ್ಲಿವರೆಗೂ ಕೂಡ ನಾವು ಬಹುತೇಕ ಬಹುದೊಡ್ಡ ವ್ಯಾಪಾರ ಮಾಡ್ತಿದ್ದು ಚೀನಾ ಮತ್ತು ಅಮೆರಿಕದ ನಡುವೆ. ಈ 2 ದೇಶಗಳ ನಡುವೆ ಅತಿ ಹೆಚ್ಚಿನ ವ್ಯಾಪಾರ ವಹಿವಾಟು ಮಾಡ್ತಿದ್ವಿ. ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಉಚ್ಚಾಟಗಳು ಆರಂಭವಾದವು, 2 ದೇಶಗಳ ನಡುವೆ ವ್ಯಾಪಾರಕ್ಕೆ ಒಂದಷ್ಟು ಕೊಕ್ಕೆ ಬಿತ್ತು. ಅಷ್ಟೇ ಅಲ್ಲ, ಭಾರತದ ವಸ್ತುಗಳು ಅಮೆರಿಕದಲ್ಲಿ ಹೆಚ್ಚಿನ ದರದಲ್ಲಿ ಮಾರಾಟವಾಗ್ತವೆ. ಅಂದ್ರೆ ಪ್ರತಿಸುಂಕ ವಿಧಿಸುವುದರಿಂದ ಭಾರತ ವಸ್ತುಗಳಿಗೆ ಅಮೆರಿಕದಲ್ಲಿ ಹೆಚ್ಚಿನ ಸುಂಕ ಹಾಕುವುದರಿಂದ ಅಲ್ಲಿ ದರ ಹೆಚ್ಚಾಗುತ್ತೆ. ಹೀಗಾಗಿ ಅಲ್ಲಿನ ಜನರು ಭಾರತ ವಸ್ತುಗಳನ್ನು ಕೊಳ್ಳುವುದಕ್ಕೆ ಹಿಂದೇಟ ಹಾಕ್ತಾರೆ. ಇದರಿಂದ ಭಾರತ ಉತ್ಪಾದನೆಗೆ ಅದೇ ರೀತಿ ಭಾರತ ಕಂಪನಿಗಳಿಗೂ ಕೂಡ ಹೊಡೆತ ಬೀಳುತ್ತೆ. ಇದೆಲ್ಲದಕ್ಕೂ ಕೂಡ ಉತ್ತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಒಕ್ಕೂಟದ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಮೊದಲ ಸಂದೇಶ, ಮೊದಲ ಹೊಡೆತವನ್ನು ಅಮೆರಿಕಕ್ಕೆ ಕಳಿಸಿದ್ದಾರೆ. ಅದೇ ರೀತಿ ಚೀನಾಕ್ಕೂ ಕೂಡ ಸಂದೇಶ ಹೋಗಿದೆ. ನೋಡಿ, ಇವತ್ತು ಚೀನಾಗ ಬಹುದೊಡ್ಡ ಪೈಪೋಟಿ ನೀಡುತ್ತಿದೆ ಭಾರತ ಕೂಡ ಇನ್ನೇನು ಕೆಲವೇ ವರ್ಷಗಳಲ್ಲಿ ಜಗತ್ತಿನ ಉತ್ಪಾದನಾ ಹಬ್ ಆಗಲಿದೆ. ಇವತ್ತು ಚೀನಾ ಏನಿದೆಯಲ್ಲ, ಜಗತ್ತಿನ ಬಹುದೇಶಗಳಿಗೆ ಚೀನಾ ವಾರ್ಷಿಕವಾಗಿ 90 ಲಕ್ಷ ಕೋಟಿ ರಫ್ತು ಮಾಡುತ್ತೆ. ಆ ದೇಶದಲ್ಲಿನ ವಸ್ತುಗಳನ್ನು ಇಡೀ ಜಗತ್ತಿನ ಎಲ್ಲ ಮೂಲೆಗೂ ಕಳಿಸುತ್ತೆ. ಆದ್ರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಕೂಡ ಭಾರತ ಇಂಥ ದಾಪುಗಾಲು ಇಡಲಿದೆ. ಯಾಕಂದ್ರೆ ನೋಡಿ, ಯುರೋಪಿಯನ್ ಮಾರುಕಟ್ಟೆ ಕೂಡ 27 ದೇಶಗಳಿದ್ದಾವೆ, ಅಲ್ಲಿನ ಮಾರ್ಕೆಟ್ ಕೂಡ ದೊಡ್ಡದು. ಹೀಗಾಗಿ ಭಾರತದಲ್ಲಿ ತಯಾರಾದಂತ ಜವಳಿ ವಸ್ತುಗಳಾಗಿರ್ಬೋದು, IT ಆಗಿರ್ಬೋದು, ಔಷಧಿ ಆಗಿರ್ಬೋದು, ಅದೇ ರೀತಿ ಇನ್ನಿತರ ಸರಕುಗಳು ಯುರೋಪ್ಗೆ ರಫ್ತಾಗಲಿವೆ. ಈ ಮೂಲಕ ಭಾರತ ಆರ್ಥಿಕತೆಗೆ ಬೂಸ್ಟ್ ಆಗಲಿದೆ. ಭಾರತದ ಜೊತೆ ಯುರೋಪಿಯನ್ ಒಕ್ಕೂಟ ಮಾಡಿಕೊಂಡಿದೆಯಲ್ಲ, ಮುಕ್ತ ವ್ಯಾಪಾರ ಒಪ್ಪಂದ, ಇದರಿಂದ ಯುರೋಪಿಯನ್ ಒಕ್ಕೂಟದ ದೇಶಗಳು ಕೂಡ ಬಹುದೊಡ್ಡ ಲಾಭವಾಗಲಿದೆ. ಏನ್ ಲಾಭವಾಗಲಿದೆ ನೋಡಿ, ಅಲ್ಲಿ ಉತ್ಪಾದನೆ ಮಾಡುವಂತ ಕಾರುಗಳಿಗೆ, ಇನ್ನಿತರ ವಸ್ತುಗಳಿಗೆ ಭಾರತದ ಮಾರುಕಟ್ಟೆ ಸಿಗಲಿದೆ. ನೋಡಿ, 150 ಕೋಟಿ ಜನಸಂಖ್ಯೆ ಭಾರತದಲ್ಲಿದೆ. ಅಲ್ಲಿನ ಮರ್ಸಿಡೆಸ್ ಬೆಂಚ್ ಮತ್ತಿತರ ಪ್ರತಿಷ್ಠಿತ ಕಾರುಗಳೇನಿದಾವಲ್ಲ ಸುಂಕರಹಿತವಾಗಿ ಭಾರತಕ್ಕೆ ಬರಲಿವೆ. ಇದರಿಂದ ಅಲ್ಲಿನ ಉತ್ಪಾದಕತೆಗೆ ಒಂದಷ್ಟು ಪ್ರೋತ್ಸಾಹ ಸಿಗುವುದಲ್ಲದೆ ಆ ಕಂಪನಿಗಳು ಬೆಳವಣಿಗೆಗೂ ಕೂಡ ಸಹಕಾರಿಯಾಗಲಿದೆ. ಅದೇ ರೀತಿ ಈಗಾಗಲೇ ಆರ್ಥಿಕ ಹಿಂಜರಿತವನ್ನು ಅನುಭವಿಸುತ್ತಿರುವ ಯುರೋಪಿಯನ್ ಒಕ್ಕೂಟಗಳಿಗೆ ಭಾರತದ ಜೊತೆ ಮಾಡಿಕೊಂಡ ಒಪ್ಪಂದದಿಂದ ಒಂದಷ್ಟು ಆರ್ಥಿಕತೆಗೆ ಕೂಡ ಬಲ ತುಂಬಲಿದೆ. ಅದೇ ರೀತಿ ನೋಡಿ, ಡೊನಾಲ್ಡ್ ಟ್ರಂಪ್ ಅವರು ಯುರೋಪಿಯನ್ ಒಕ್ಕೂಟದ ದೇಶಗಳ ಮೇಲೆ ಕೂಡ ಪ್ರತಿಸುಂಕ ವಿಧಿಸಿದ್ದಾರೆ. ಇದರಿಂದಾಗಿ ಟ್ರಂಪ್ ಉಚ್ಚಾಟಕ್ಕೆ ಕೂಡ ಯುರೋಪಿಯನ್ ಒಕ್ಕೂಟದ ದೇಶಗಳು ಬೇಸತ್ತು ಹೋಗಿದ್ವು. ಯಾವಾಗ ಟ್ರಂಪ್ ಏನ್ ಮಾಡ್ತಾರೆ ಎಂಬುದು ತಿಳಿದಂತಾಗಿತ್ತು. ಹೀಗಾಗಿ ಸುಭದ್ರವಾಗಿರ್ತಕ್ಕಂಥ, ಸ್ಥಿರವಾಗಿರ್ತಕ್ಕಂಥ, ಗಟ್ಟಿ ನಾಯಕತ್ವ ಇರತಕ್ಕಂಥ ಭಾರತ ಜೊತೆಗೆ ಅದೇ ರೀತಿ ಮತ್ತು ಪ್ರಮುಖವಾಗಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಯುರೋಪಿಯನ್ ಒಕ್ಕೂಟಕ್ಕೆ ಭಾರತದ ಜೊತೆ ಮಾಡಿಕೊಂಡ ಒಪ್ಪಂದ ಇದೆಯಲ್ಲ, ಬಹುದೊಡ್ಡ ಮಾರುಕಟ್ಟೆ ವ್ಯವಸ್ಥೆಯನ್ನೇ ಒದಗಿಸಲಿದೆ. 27 ದೇಶಗಳು ಏನಿದಾವಲ್ಲ, ಬರೀ 45 ಕೋಟಿಗೆ ಹೆಚ್ಚು ಜನಸಂಖ್ಯೆ ಇರಬಹುದು. ಆದ್ರೆ ಭಾರತದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ. ಬಹುತೇಕ ಅಲ್ಲಿನ ವಸ್ತುಗಳು ತಂದರೂ ಕೂಡ ಇಲ್ಲಿ ಭಾರತ ಮಾರುಕಟ್ಟೆ ದೊಡ್ಡದಾಗಿರುವುದರಿಂದ ಯುರೋಪಿಯನ್ ಒಕ್ಕೂಟಕ್ಕೆ ಇದು ಆರ್ಥಿಕವಾಗಿ ಬಲ ತುಂಬಲಿದೆ. ಭಾರತ ಜೊತೆ ಯುರೋಪಿಯನ್ ಒಕ್ಕೂಟ ಇಂಥದ್ದೊಂದು ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಎರಡನೇ ಕಾರಣ ಏನಪ್ಪಾ ಅಂದ್ರೆ, ಆಪರೇಷನ್ ಸಿಂಧೂರ್ ವೇಳೆ ಭಾರತದ ರಕ್ಷಣಾ ವ್ಯವಸ್ಥೆ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಗುಣಮಟ್ಟದ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನವನ್ನು ಬಗ್ಗಿ ಬಡಿದಿವೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತ ರಕ್ಷಣಾ ವ್ಯವಸ್ಥೆ ಜಗತ್ತಿಗೆ ಗೊತ್ತಾಗಿದೆ. ಈ ಮೂಲಕ ಯುರೋಪಿಯನ್ ಒಕ್ಕೂಟಕ್ಕೂ ಕೂಡ ಒಂದಷ್ಟು ಮನವರಿಕೆಯಾಗಿದೆ. ಏನಪ್ಪಾ ಅಂದ್ರೆ, ಭಾರತಕ್ಕೂ ಕೂಡ ನಾವು ಅಡ್ವಾನ್ಸ್ ಆಗಿರ್ತಕ್ಕಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಬಹುದು. ಅದೇ ರೀತಿ ಈಗ ನೋಡಿ, ನ್ಯಾಟೋ ಅಲ್ಲಿ ದುರ್ಬಲವಾಗಿದೆ. ಅಮೆರಿಕ ನೇತೃತ್ವದ ನ್ಯಾಟೋ ಇದೆಯಲ್ಲ, ಯುರೋಪಿಯನ್ ಒಕ್ಕೂಟದ ದೇಶಗಳು ಮತ್ತು ಅಮೆರಿಕ ಮಾಡಿಕೊಂಡಂತ ಈ ಒಪ್ಪಂದದಲ್ಲಿ ಅಮೆರಿಕ ಮುಖ್ಯ ಸ್ಥಾನದಲ್ಲಿದೆ. ಅಮೆರಿಕನೇ ನ್ಯಾಟೋದ ಮುಖ್ಯಸ್ಥ. ಈಗ ನ್ಯಾಟೋವನ್ನು ದುರ್ಬಲಗೊಳಿಸುತ್ತಿರುವುದರಿಂದ ಯುರೋಪಿಯನ್ ಒಕ್ಕೂಟ ಈಗ ಭಾರತ ನೋಡುತ್ತಿದೆ. ಭಾರತದ ಜೊತೆಗೆ ಉತ್ತಮ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳಲು ಕೂಡ ಯುರೋಪಿಯನ್ ಒಕ್ಕೂಟ ಮುಂದಾಗಿದೆ. ಇದರ ಭಾಗವಾಗಿ
ಈ ಎರಡು ದೇಶಗಳ ನಡುವೆ ಇಂಥ ಚಾರಿತ್ರಿಕ ಒಪ್ಪಂದ ಏರ್ಪಟ್ಟಿದೆ ಅಂತ ಹೇಳಬಹುದು. ಅದೇ ರೀತಿ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಅಮೆರಿಕದಿಂದ ಸಂತ್ರಸ್ತ ಆದ ದೇಶಗಳು. ನೋಡಿ, ಯುರೋಪಿಯನ್ ಒಕ್ಕೂಟದ ಮೇಲೆ ಕೂಡ ಯದ್ವಾ ತೆರಿಗೆ ಹೇರ್ತಿದ್ದಾರೆ. ಅದೇ ರೀತಿ ಭಾರತದ ಮೇಲೆ ಕೂಡ ಟ್ರಂಪ್ ಯದ್ವಾ ಪ್ರತಿಸುಂಕ ವಿಧಿಸುತ್ತಿದ್ದಾರೆ. ಈ ಎರಡು ದೇಶಗಳು ಸಂತ್ರಸ್ತ ದೇಶಗಳಾಗಿವೆ. ಅಮೆರಿಕ ಯುರೋಪಿಯನ್ ಒಕ್ಕೂಟವನ್ನು, ಅದೇ ರೀತಿ ಭಾರತವನ್ನು ಟಾರ್ಗೆಟ್ ಮಾಡ್ತಿದೆ. ಹೀಗಾಗಿ ಈ ಎರಡೂ ದೇಶಗಳು ಒಗ್ಗೂಡಿ ಅಮೆರಿಕವನ್ನು ಎದುರಿಸುವ ದೊಡ್ಡ ಸಾಹಸಕ್ಕೆ ಕೈ ಹಾಕಿವೆ. ಯಾಕಂದ್ರೆ ನೋಡಿ, ಎರಡೂ ದೇಶಗಳು ಸೇರಿದರೆ 200 ಕೋಟಿ ಜನಸಂಖ್ಯೆ ಆಗುತ್ತೆ. ಭಾರತ ವಸ್ತುಗಳಿಗೂ ಕೂಡ ಯುರೋಪಿಯನ್ ಒಕ್ಕೂಟ ದೊಡ್ಡ ಮಾರ್ಕೆಟ್ ಆಗುತ್ತೆ. ಅದೇ ರೀತಿ ಯುರೋಪಿಯನ್ ವಸ್ತುಗಳಿಗೂ ಕೂಡ ಭಾರತ ಬಹುದೊಡ್ಡ ಮಾರ್ಕೆಟ್ ಆಗುತ್ತೆ. ಈ ಉಭಯ ದೇಶಗಳ ನಡುವಿನ ಒಪ್ಪಂದದಿಂದ ಎರಡೂ ದೇಶಗಳ ಆರ್ಥಿಕತೆ ಬೆಳವಣಿಗೆ ಸಾಧಿಸಲಿದೆ. ಇನ್ನೂ ಒಂದು ಕಾರಣ ಇದೆ ಭಾರತ ಜೊತೆ ಒಪ್ಪಂದ ಮಾಡಿಕೊಳ್ಳಕ್ಕೆ. ಏನಪ್ಪಾ ಅಂದ್ರೆ, ಭಾರತ ಆರ್ಥಿಕತೆ GDP ವರ್ಷದಿಂದ ವರ್ಷಕ್ಕೆ ಏರುತ್ತಲೇ ಇದೆ, ಏರುಗತಿಯಲ್ಲಿ ಸಾಗುತ್ತಲೇ ಇದೆ. ಅಂದ್ರೆ ವರ್ಷಕ್ಕೆ 7%, 8% GDP ದಾಖಲೆಯನ್ನು ಬರುತ್ತಿದೆ. ಇದರಿಂದಾಗಿ ಯುರೋಪಿಯನ್ ಒಕ್ಕೂಟ ಭಾರತದ ಜೊತೆ ಇಂಥದ್ದೊಂದು ನಂಟು, ಇಂಥದ್ದೊಂದು ಒಪ್ಪಂದಕ್ಕೆ ಸಹಿ ಹಾಕುವುದಕ್ಕೆ ಕಾರಣವಾಗಿದೆ. ಒಟ್ಟಾರೆಯಾಗಿ ಯುರೋಪಿಯನ್ ಒಕ್ಕೂಟ ಮತ್ತು ಭಾರತ ಮಾಡಿಕೊಂಡಂತ ಮುಕ್ತ ವ್ಯಾಪಾರ ಒಪ್ಪಂದ, ಮದರ್ಸ್ ಆಫ್ ಆಲ್ ಡೀಲ್ಸ್ ಏನಿದೆಯಲ್ಲ, ಎಲ್ಲಾ ಒಪ್ಪಂದಗಳ ತಾಯಿ ಒಪ್ಪಂದ ಏನಿದೆಯಲ್ಲ, ಅದು ಐತಿಹಾಸಿಕವಾದದ್ದು, ಚಾರಿತ್ರಿಕವಾದದ್ದು. ಅಷ್ಟೇ ಅಲ್ಲ, ಈ ಚಾರಿತ್ರಿಕ ಒಪ್ಪಂದ ಅಮೆರಿಕಕ್ಕೆ ಮೊದಲ ಸಂದೇಶವನ್ನು ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಾವು ಯಾವುದೇ ದೇಶಗಳ ಮೇಲೆ ಅವಲಂಬನೆ ಆಗುವುದಿಲ್ಲ. ಚೀನಾ ಅಥವಾ ಅಮೆರಿಕದ ಮೇಲೆ ಹೆಚ್ಚು ಅವಲಂಬನೆ ಆಗುವುದಿಲ್ಲ. ನಮ್ಮ ಮಾರ್ಕೆಟ್ ವ್ಯವಸ್ಥೆಯನ್ನು ನಾವು ದ್ವಿಗುಣಗೊಳಿಸುತ್ತಿದ್ದೇವೆ. ಮಾರ್ಕೆಟ್ ಅಲ್ಲಿ ವೈವಿಧ್ಯತೆಯನ್ನು ಕಾಣುತ್ತಿದ್ದೇವೆ. ವೈವಿಧ್ಯತೆಯ ಮಾರುಕಟ್ಟೆಗೆ ಆದ್ಯತೆ ನೀಡುತ್ತೇವೆ ಎಂಬ ಸಂದೇಶವನ್ನು ಕಳಿಸುವ ಮೂಲಕ ಟ್ರಂಪ್ಗೆ ಬಲವಾದ ಹೊಡೆತ ನೀಡಿದೆ ಭಾರತ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.